ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಎಫ್ಐಆರ್ಗೆ ಅಶೋಕ್ ಹಿಡಿಕಾರಿದ್ದಾರೆ. ಯಾವನೊಬ್ಬ ಮುಸಲ್ಮಾನ ಮತಾಂಧ ದೂರು ಕೊಟ್ಟ ಅಂತ ಇವರು ಎಫ್ಐಆರ್ ಮಾಡ್ತಾರೆ ಅಂದ್ರೆ ಸರ್ಕಾರಕ್ಕೆ ಎಷ್ಟು ಧೈರ್ಯ ಇರಬೇಕು ಅಂತ ಅಶೋಕ್ ಹೇಳಿದ್ದಾರೆ. ಕುಮಾರಸ್ವಾಮಿ ಕರಿಯ ಎಂದ ಜಮೀರ್ ವಿರುದ್ಧ ಕ್ರಮ ಆಗಿಲ್ಲ, ಆದ್ರೆ ಯಾರೋ ಮತಾಂಧರು ಕೊಟ್ಟಂತ ದೂರಿಗೆ ಇವರು ಎಫ್ಐಆರ್ ಮಾಡ್ತಾರೆ ಅಂತಂದ್ರೆ ಎಷ್ಟು ಧೈರ್ಯ ಇರಬೇಕು ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿಗೆ ಕರಿಯ ಅಂದ್ರು ಜಮೀರ್, ಆದ್ರೆ ಅದರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ. ದುರುಳ ಸರ್ಕಾರ ಸ್ವಾಮೀಜಿ ಮುಟ್ಟಿದ್ರೆ ಸಮಾಜ ತಿರುಗಿ ಬೀಳುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಎಚ್ಚರಿಕೆ ನೀಡಿರುವುದು ವಿಪಕ್ಷ ನಾಯಕ ಅಶೋಕ್. ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಎಫ್ಐಆರ್ಗೆ ಅಶೋಕ್ ಕಿಡಿಕಾರಿದ್ದಾರೆ. ಏನಾದರೂ ಅವರ ವಿಚಾರಕ್ಕೆ ಬಂದರೆ ಸಮಾಜ ಸಿಡಿದೇಳುತ್ತೆ. ಯಾವನೊಬ್ಬ ಮುಸಲ್ಮಾನ ಮತಾಂಧ ದೂರು ಕೊಟ್ಟ ಅಂತ ಇವರು ಎಫ್ಐಆರ್ ಮಾಡ್ತಾರೆ ಅಂತಂದರೆ ಸರ್ಕಾರಕ್ಕೆ ಎಷ್ಟು ಧೈರ್ಯ ಇರಬೇಕು ಅಂತ ಅಶೋಕ್ ಹೇಳಿದ್ದಾರೆ. ಜೊತೆಗೆ ಕುಮಾರಸ್ವಾಮಿಗೆ ಕರಿಯ ಅಂತ ಹೇಳಿದಂಥ ಜಮೀರ್ ಸ್ಟೇಟ್ಮೆಂಟ್ ಬಗ್ಗೆ ಕೂಡ ಅಲ್ಲಿ ಉಲ್ಲೇಖ ಮಾಡಿ ಯಾಕೆ ಕ್ರಮ ಕೈಗೊಂಡಿಲ್ಲ ಜಮೀರ್ ವಿರುದ್ಧ, ಕಾಂಗ್ರೆಸ್ ಒಕ್ಕಲಿಗರ ವಿರೋಧಿಯಾಗಿ ಕೆಲಸ ಮಾಡ್ತಿದೆ ಅಂತ ಈಗ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರ ಸ್ವಾಮೀಜಿಯವ್ರನ್ನೇನಾದರೂ ಮುಟ್ಟಿದ್ರೆ ಸಮಾಜ ತಿರುಗಿ ಬೀಳುತ್ತೆ ಅಂತ ಈಗ ಎಚ್ಚರಿಕೆ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಇನ್ನೊಂದು ಕಡೆ ಎಫ್ಐಆರ್ ಪ್ರತಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಶ್ರೀಗಳನ್ನು ಭೇಟಿಯಾಗಿದ್ದಾರೆ ಅಶ್ವಥ್ ನಾರಾಯಣ್, ಆರ್ ಅಶೋಕ್ ಇವರೆಲ್ಲರೂ ಕೂಡ ಶ್ರೀಗಳನ್ನು ಭೇಟಿಯಾದರು. ಆಗ್ತಾ ಇರುವಂಥ ಅನ್ಯಾಯ, ಹಿಂದೂಗಳಿಗಾಗ್ತಾ ಇರೋ ಅನ್ಯಾಯ, ಇದರ ಬಗ್ಗೆ ಅವರು ಅವರ ಭಾವನೆಗಳನ್ನು ವ್ಯಕ್ತ ಮಾಡಿದ್ದಾರೆ. ಅದಾದಮೇಲೆ ಅದೇನಾದರೂ ಕಾನೂನು ಪ್ರಕಾರ ತಪ್ಪಿದರೆ ಅದು ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಇಷ್ಟಾದ ಮೇಲೂ ಕೂಡ ಯಾರೋ ಅವನು ಮುಸಲ್ಮಾನ್ ಒಬ್ಬ ಮತಾಂಧ ಕಂಪ್ಲೇಂಟ್ ತಗೊಂಡು ಒಂದು ಒಕ್ಕಲಿಗ ಸಮುದಾಯದ ಬಗ್ಗೆನೇ ಒಂದು ಎಫ್ಐಆರ್ ಮಾಡ್ತಾರೆ ಅಂದರೆ ಈ ಸರ್ಕಾರಕ್ಕೆ ಎಷ್ಟು ಧೈರ್ಯ ಇರಬೇಕು. ಸ್ವಾಮೀಜಿಯವರು ರೈತರಿಗಾಗ್ತಾ ಇರುವಂಥ ಅನ್ಯಾಯಕ್ಕೆ ಒಂದು ಪ್ರತಿಭಟನೆಯ ರೂಪವಾಗಿ ಮಾತಾಡಿದ್ದಾರೆ. ಅದು ಕಾನೂನು ಪ್ರಕಾರ ತಪ್ಪಿದ್ದರೆ ತಪ್ಪು ಅಂತ ಹೇಳಿದ್ದಾರೆ. ಇಷ್ಟಕ್ಕೆ ನೀವು ಅವ್ರನ್ನ ನೋಟಿಸ್ ಕೊಡೋವಂಥದ್ದು, ಬಂಧಿಸುವಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಇದು ಹೇಯ ಕೃತ್ಯ. ಈ ದುರುಳ ಕಾಂಗ್ರೆಸ್ ಅವರು ಏನಾದರೂ ಮುಟ್ಟುವಂಥ ಪ್ರಯತ್ನವನ್ನು ಮಾಡಿದ್ರೆ ಈ ಜನಾಂಗ ತಿರುಗಿ ಬೀಳುತ್ತೆ ಅನ್ನೋದನ್ನ ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ.